ನೋಡಿ XUV3X AX5 ಮಾಡಲ್ ಡೀಸೆಲ್ ಮ್ಯಾನ್ಯುವಲ್ ಮಾಡಲ್ ಇದು. ಇವಾಗ ಎಕ್ಸಾಕ್ಟಾಗಿ 80 ಕಿಲೋಮೀಟ್ರ್ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ 1 ಅವರ್ ಮೇಲಾಯಿತು ನಾನು ಗಾಡಿ ಹೊಡಿತಾ ಇದ್ದು. ನೋಡಿ ಎಷ್ಟು ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈಗ ಆಲ್ರೆಡಿ 104 ಕಿಲೋಮೀಟ್ರ್ ಹೊಡೆದಿದ್ದೀನಿ. 1 ಅವರ್ 28 ಮಿನಿಟ್ಸ್ ಕಂಟಿನ್ಯೂ 80 ಕಿಲೋಮೀಟ್ರ್ ಕ್ರೂಸಲ್ಲೇ ಹೊಡೆದಿದ್ದೀನಿ. ಎಷ್ಟು ಎವರೇಜ್ ತೋರಿಸ್ತಾ ಇದೆ ಅಂದರೆ 80 ಕಿಲೋಮೀಟ್ರ್ ಕ್ರೂಸಲ್ಲಿ ಇಟ್ಟರೆ ಟೆಸ್ಟ್ ಮಾಡೋಣ ಅಂತಲೇ ನೋಡ್ತಾ ಇರೋದು. 23.5 ಎವರೇಜ್ ತೋರಿಸ್ತಾ ಇದೆ ನೋಡಿ. ಇನ್ನು ಒಂದು ಸ್ವಲ್ಪನೂ ಡೀಸೆಲ್ ಕಮ್ಮಿ ಆಗಿಲ್ಲ. 100 ಕಿಲೋಮೀಟ್ರ್ ಹೊಡೆದಿದ್ದೀನಿ ಆಲ್ರೆಡಿ. ಫುಲ್ ಟ್ಯಾಂಕ್ ಅಂದರೆ ಫುಲ್ ಟ್ಯಾಂಕೇ ಮಾಡಿಸಿದ್ದೀನಿ. ಕಣ್ಣಿಗೆ ಡೀಸೆಲ್ ಕಾಣಿಸೋ ತನಕನೂ ಫುಲ್ ಮಾಡಿದ್ದೀನಿ ನಾನು. ಆಲ್ರೆಡಿ ಈ ಹಿಂದೆ 100 ಕಿಲೋಮೀಟ್ರ್ ಕ್ರೂಸ್ ಕಂಟ್ರೋಲ್ ಭಾಳ ಬಾರಿ ಹೊಡೆದಿದ್ದೀನಿ. ಅವಾಗ ಎವರೇಜ್ ಎಕ್ಸಾಕ್ಟಾಗಿ 21, 20, 21, 20 ಇಷ್ಟಕ್ಕೆ ತೋರಿಸ್ತಾ ಇತ್ತು ಎವರೇಜು. ಬಟ್ ರಿಯಲ್ MIDಯಲ್ಲಿ 20, 21 ತೋರಿಸಿದ್ರೆ ರಿಯಲ್ ಮೈಲೇಜ್ ಬಂದ್ಬಿಟ್ಟು 19 ತೋರಿಸ್ತಾ ಇತ್ತು. 19 ಬರ್ತಾಯಿತ್ತು ರಿಯಲ್ ಕ್ಯಾಲ್ಕುಲೇಷನ್ ಟ್ಯಾಂಕ್ ಟು ಟ್ಯಾಂಕ್ ಚೆಕ್ ಮಾಡಿದಾಗ. ಈಗ 23.5, 23.6 ತೋರಿಸ್ತಾ ಇದೆ. 100% 21 ಆದರೂ ಕೊಡುತ್ತೆ. ಈ MIDಗಿಂತ 2 ಕಿಲೋಮೀಟ್ರ್ ಕಡಿಮೆ ತೋರಿಸುತ್ತೆ. ಕ್ರೂಸ್ ಕಂಟ್ರೋಲಲ್ಲಿ ಹೊಡೆದ್ರೆ ಮಾತ್ರ ಮಹೀಂದ್ರ ಗಾಡಿಗಳು ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ನೀವು ಬೇರೆ ಹೊಡೆದ್ರೆ 100ಅಲ್ಲಿ ಅಥವಾ 90ಅಲ್ಲಿ. ಇದರಲ್ಲಿ ಸ್ಪೀಡ್ ಇಂಪಾರ್ಟೆಂಟ್ ಅಲ್ಲ ನೋಡಿ. ಇಲ್ಲಿ ಇದೆಯಲ್ಲ ಆರ್ ಪಿ ಎಮ್ ಇಂಪಾರ್ಟೆಂಟ್. 80 ಕಿಲೋಮೀಟ್ರಿಗೆ ಇದು 1500ಅಲ್ಲಿ ಫಿಕ್ಸ್ ಆಗಿದೆ. 2000 RPM ಅಲ್ಲಿ 100ಗೆ ಎಕ್ಸಾಕ್ಟಾಗಿ ಫಿಕ್ಸ್ ಮಾಡಿದ್ದಾರೆ. ಈ ಥರ ಇದರದ್ದು ಇಂಜಿನ್ ಟ್ಯೂನಿಂಗ್ ಇದೆ ನೋಡಿ. ಒಳ್ಳೆ ಗಾಡಿ, ಚೆನ್ನಾಗಾಗಿದೆ ನೋಡಿ. ಯಾವುದೋ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. 23.7 ಬಂದಿದೆ. ಥ್ಯಾಂಕ್ ಯು.